ನಿಜ ವಿಡಿಯೋ ಮಾಡ್ತಾವ್ನಿ ಕಣೋ. ಪುಷ್ಪ ಯಾರಿಗೂ ಬಗ್ಗದೇ ಇಲ್ಲ ನಾನು. ಅಪಘಾತ ಹೆಂಗಾಯ್ತವೆ ಅಂದ್ರೆ ಹಿಂಗೆ ಆಗೋದು. ಹಾಯ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ? ಎಲ್ಲಿದ್ದೀವಿ ಅಂದರೆ ತೋರಿಸ್ಲಾ ಎಲ್ಲಿದ್ದೀವಿ ಅಂತ. ಸೀಸನ್ ಇಲ್ಲ ಅಂದ್ರೆ ವೇಸ್ಟ್ ಅದು. ಕುವೆಂಪು ಮನೆ ಹತ್ರ ಇದ್ದೀವಿ. ನಾ ನಿನಗೆ ನೀ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ. ಆ್ಯಕ್ಚುಲಿ ಮಹಿಗೆ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತಂತೆ. ಸೊ ಕರ್ಕೊಂಡ್ಬಂದಿದ್ದಾನೆ ಕುವೆಂಪು ಮನೆಗೆ ಹೋಗೋಣ ಅಂತ. ನಾನು 9th ಮತ್ತು 10th ಓದಬೇಕಾದ್ರೆ ಬಂದಿದ್ದೆ. ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ನನಗೇನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಹಾಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಇವಾಗೂ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು, ಕಲಾವಂತನಿಗೆ ಅದು ಸಗ್ಗವೀಡು. ಕುವೆಂಪು. ಕೆಳಗಡೆ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಬರ್ಬೇಕು ಅನಿಸುತ್ತೆ. ಮೇ ಬಿ ಮೇಲ್ಗಡೆ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಅದು ಬರಬೇಕು. ಉಸಿರೆಲ್ಲ ಮೇಲೆ ಬಂದುಬಿಡ್ತು. ನಿಯರ್ ಬೈ ಇದ್ದೀವಿ, ತೋರಿಸ್ತೀನಿ. ಅಂದವೇ ಸ್ವಲ್ಪ ಮುಂದೆ. ಆ್ಯಕ್ಚುಲಿ ನನಗೆ ಕುವೆಂಪು ಮನೆಗಿಂತ ಅವ್ರ ಸಮಾಧಿ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ಅವ್ರ ಮನೆ ಮತ್ತು ಅವ್ರ ಸಮಾಧಿ ಪ್ರಕೃತಿ ಮಡಲಲ್ಲಿದೆ, ಅದಕ್ಕೆ ಅಷ್ಟೊಂದು ಸುಂದರವಾಗಿದೆ ಅನಿಸುತ್ತೆ. ಕುವೆಂಪು ಅವ್ರು ಯಾಕೆ ಕವಿ ಆದರೂ ಅಂತ ಈಗ ಗೊತ್ತಾಗ್ತಿದೆ. ಸುತ್ತಮುತ್ತ ಎಷ್ಟು ಚೆನ್ನಾಗಿರೋ ವಾತಾವರಣ, ಯಾರು ಜನಗಳೂ ಇಲ್ಲ. ಅದೊಂಥರ ವೈಬ್ಸು, ಪಾಸಿಟಿವ್ ವೈಬ್ಸ್ ಬರುತ್ತೆ ಈ ಪ್ಲೇಸಿಗೆ ಬಂದರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆಯಿಂದ ನೋಡಿದ್ರೆ ವ್ಯೂ ಪಾಯಿಂಟ್ ಕಾಣುತ್ತೆ. ಮಲೆನಾಡಿನ ಬೆಟ್ಟ ಗುಡ್ಡ ಶಿಖರಗಳು, ಅದರ ಮಧ್ಯೆ ಇದು. ಮಹೇಂದ್ರ ರಿಲೇಟಿವ್ಸ್ ಕೂತವ್ರೆ. ಪರವಾಗಿಲ್ಲ, ಮಾತಾಡ್ಸ್ಕೊಬಿಡು. ಏನಂತ ಒಟ್ಟಾಯ್ತಾರೆ ನೋಡಿ. ನೀನು ಹೋದ ತಕ್ಷಣ ಹೋಯ್ತವ್ರೆ ಅಂದ್ರೆ ನೀನು ಕಂಡ್ರೆ ಹೆಂಗಿರ್ಬೇಡ ಅವ್ರಿಗೆ ಅಂತ. ನಿನ್ನಂತವ್ರು JCB ಬರುತ್ತಲ್ಲ, ಹೆಂಗಿದ್ರು ರೋಡ್ ಹೆಂಗ್ ಬರುತ್ತೆ JCB? ಇಲ್ಲಿಲ್ವೇ ನಮ್ಮ ರೋಡು? ಅಲ್ಲ ಇಲ್ಲಿಗೆ ಓಕೆ, ಇಲ್ಲೆಲ್ಲ ಕಷ್ಟ. ಯಾಕೆ ಇಲ್ಲಿ JCB ಬರುತ್ತೆ ಇಲ್ಲಿಗೆ? ಅಂಶ ಅಂತ ಗ್ಯಾರಂಟಿ ಮಾಡಿರಲ್ಲ ಇದನ್ನ ಎತ್ತಿಯಲ್ಲಿ ಮೇಲೆಗೆ ಇದರಲ್ಲಿ ಕಲ್ಲು ಎತ್ತಕ್ಕಾಗತ್ತಾ? ಎಷ್ಟು ಜನ ಬೇಕು ಗೊತ್ತಾ ವರ್ಕರ್ಸು? ಆಗಲ್ಲ. ಅದೇ ಆಗಿಲ್ಲ ಅಂತ ಮೆಷಿನ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಅಷ್ಟು ಇದಾಗಿರೋವು ಎಲ್ಲಿದ್ದು? ಇದೆಲ್ಲ ಡೆವಲಪ್ಮೆಂಟ್ ಮಾಡಿರೋದು ಊರಿದ್ದಾಗೆಲ್ಲ ಬರೋಣ. ಹಾಯ್, ಈ ರೋಡು ಮಾಡಿರೋದು ಅವರಿದ್ದಾಗ. ಹಲೋ ಹಲೋ, ಹೋಯ್ ಮಹೇಂದ್ರನ್ ಮಾತಾಡ್ಸಪ್ಪ. ನಾಯಿ ಕಚ್ಚಾಯ್ತಲ್ಲ. ಯಾವ ಸ್ಕೂಲು, ಯಾವ ಊರಿಂದ ಬಂದಿದ್ದೀರಾ? ಮೈಸೂರಲ್ಲಿ? ಮೈಸೂರಲ್ಲಿ ಪಿರಿಯಾಪಟ್ಟಣ ತಾಲೂಕು. ಹಿಂಗೇನು ಅನ್ನಿಸ್ತು ಸುನಿ? ನನ್ಗೆ ಥಿಂಕ್ ಮಾಡಿ ಹೇಳ್ತೀನಿ. ಅಷ್ಟೆಲ್ಲ ನೋಡ್ಬಿಟ್ಟು ಕೊಡ್ಸ್ಬಿಡಿ, ಆಮೇಲೆ ಆಯ್ತು. ಮಹಿಗ್ ನೆಮ್ಮದಿ ಸಿಕ್ತಂತೆ ಆ ಪ್ಲೇಸಲ್ಲಿ. ಪೀಸ್ ಹುಡುಕ್ತಾವನಲ್ಲಿ. ಪೀಸ್ ಅಂದ್ರೆ ಇನ್ನೂ ಒಂದು ಅರ್ಥ ಬರುತ್ತೆ, ಶಾಂತಿ. ಪೀಸ್ ಅಲ್ಲ, ಹಂಗೆಲ್ಲ ಅಲ್ಲ. ನಿಧಾನ್ಕೊಂಡಿದ್ದೀನಿ, ದಮ್ಮಯ್ಯ ಅಂತ ನಿಧಾನಕ್ಕೆ ಹೋಗ್ತಾ ಇರೋದು ನಾನು. ಮಣ್ಣಂಗೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಅಮ್ಮ, ಗೊತ್ತು ಅವಂಗೆ ಗಾಡಿ ಓಡಿಸೋದು. ಯಾರು ಕೊಟ್ಟೋಣ ಬೇಟಲ್ವಾ? ನಾವು ಓಡಿಸ್ತಾ ಇಲ್ವಾ, ಅದಕ್ಕೆ ನಂಬಿಕೆ ಇಟ್ಕೊಂಡು. ನೀನ್ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಭಯ ನಂಗೆ. ಬೇಬಿ ರೆಸ್ಟ್ ಮಾಡ್ತೀನಿ. ಬೇಬಿ ಕಾಮ್ ಡೌನ್.
ಇದು ಹಿಂದೆಗಡೆ ಅಡ್ರೆಸ್ ಈ ಮಾಮೂಲಿ ತರ ಇರ್ಬೇಕಾಯ್ತು. ಅದೇ ಹೇಳಿದ್ದೀನಿ ಅವತ್ತು, ಅದಕ್ಕೆ ಸ್ಟಿಚ್ ಮಾಡಿಸಿದ್ಯಾ ನೀನು? ಅದು ಇಲ್ಲ, ಇದು ಸೀಟ್ ಬಂದಿರೋದು ಹೆಂಗೆ ಚೇಂಜ್ ಮಾಡಿಸ್ಬೇಕು ಅಷ್ಟೇ. ಇಲ್ಲಾಂದ್ರೆ ಹೈಟ್ ಕೇಳಿಬೇಡ ಜಾಸ್ತಿ. ಅದು ಟಾಪ್ ಎಂಡ್ದು ಸೀಟ್ ಬರುತ್ತೆ, ಅದನ್ನ ತೆಗೆದು ಹಾಕಿ ಫಿಟ್ಟಿಂಗ್ ಮಾಡಿಸ್ಬೇಕು ಅಷ್ಟೇ. ಇಲ್ಲ ನಿಧಾನ. ಆಯ್ತಾಯ್ತು. ಓಡ್ಸಕ್ ಬಿಡ, ಗಾಬರಿ ಬಿಡಿಸ್ಬಾರ್ದು ಅವ್ರಿಗೆ. ಅಲ್ಲ, ಇದು ಡೌನ್ ಬಂತು, ಅದಕ್ಕೆ ಭಯ ಆಯ್ತು. ನೋಡ್ದಾ ಏನೋ ಹೊಡಿತು ಟೈರ್ಗೆ. ಏನಿಲ್ಲ, ಅದು ಬ್ರೇಕ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಧಾನಕ್ಕೆ. ಸರಿ. ಇನ್ನೇನು ಸ್ವಲ್ಪ ನಿಧಾನ, ಲೆಫ್ಟು ರೈಟು ಗಾಡಿ ಓಡ್ಸೋಕೆ ಹಂಗೆ ಹೇಳಿದ್ರೆ ಗಾಬರಿಗೆ ಹೆಂಗಂದಂಗೆ ಹೇಳಿತಾರೆ. ಹೆಂಗ್ ಹೇಳ್ಬಿಟ್ಟಾರು? ಏನು ಹೇಳ್ಬಾರ್ದು. ಇಲ್ಲೇ ಲೆಫ್ಟ್ ರೈಟಾ? ರೈಟ್. ನಾವಿವಾಗ ಭಟ್ಕಳ ಬೀಚ್ ಬಂದಿದ್ದೀವಿ. ಪ್ರೈವೇಟ್ ಬೀಚ್ ಅಂತ ಇದು. ಮಹೇಂದ್ರ ಸೀನಿಯರ್ ಫ್ರೆಂಡ್ ಯಾರೋ ಗೊತ್ತಿರೋರು ಕರ್ಕೊಬಂದಿದ್ದಾರೆ. ಅವ್ರ ಪ್ರಾಪರ್ಟಿ ಇತ್ತಂತೆ. ಸೊ ಅದು ಅವ್ರ ಪ್ರಾಪರ್ಟಿಯಲ್ಲಿ ಕಾಣಿಸ್ತಿರೋ ಮನೆ. ವಾಕಲ್ಲಿ ಬರ್ತಾ ಇದ್ದಾರೆ. ಸೊ ನಡ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ದೀವಿ. ಸೂರ್ಯ ಮುಳುಗ್ತಾ ಇದ್ದಾನೆ, ಕಾಣಿಸ್ತಿದ್ಯಾ? ಸೂರ್ಯ ಮುಳುಗ್ತಿದ್ದಾನೆ. ಆ್ಯಕ್ಚುಲಿ ಬೀಚ್ ಇರೋದು ಅಲ್ಲಿ ಕಾಣಿಸ್ತಿದೆಯಲ್ವಾ, ಅಲ್ಲಿ ಸಮ್ಟೈಮ್ ಮಧ್ಯರಾತ್ರಿ ಆ ಟೈಮಲ್ಲಿ ಅಲ್ಲಿವರೆಗೂ ನೀರು ಬರುತ್ತಂತೆ. ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನೀರು ಬರುತ್ತಂತೆ. ಸೊ ಇಲ್ಲಿ ನಿಂತಿರೋ ನೀರೆಲ್ಲ ಅದೇ ರಾತ್ರಿ ಟೈಮ್ ಬರುತ್ತಂತಲ್ಲ, ಅಲೆ ಜಾಸ್ತಿ ಆಗಿ ಆ ಟೈಮಲ್ಲಿ ಬರೋ ನೀರು. ಎಡಿ ಎಡಿ ಕ್ರಾಫ್ಟಿಂಗ್ ಬರ್ತಲ್ಲ, ಹುಷಾರು, ಕಚ್ಕಿಚ್ ಬಿಡ್ಕಣೋ. ಏ ಬಂತು. ಅಲ್ಲಿ ನಾನು ಆಗಲೇ ಅದನ್ನ ಅನ್ಕೊಂಡು ಕಲ್ ವಿಡಿಯೋ ಮಾಡ್ಕೊಬಿಟ್ಟೆ. ಗುಡ್ ಮಾರ್ನಿಂಗ್. ಎಲ್ಲಿದ್ದೀವಿ ಅಂತ ಗೊತ್ತಾ? ಕೇಳಿಸ್ತಾ ಇದೆಯಾ? ನಾವು ಭಟ್ಕಳ ಬೀಚಲ್ಲಿದ್ದೀವಿ. ಇವತ್ತು ಮಾರ್ನಿಂಗ್ ಹೊರಡಬೇಕು ಬ್ಯಾಂಗ್ಳೂರಿಗೆ. ಸೊ ಬೀಚ್ಗೆ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರು. ನಾನು ಬೀಚಲ್ಲಿ ಆಟ ಆಡ್ತಿಲ್ಲ. ನಾನು ಬೀಚಲ್ಲಿ ಆ್ಯಕ್ಚುಲಿ ಆಟ ಆಡ್ತಿಲ್ಲ. ನಂಗೆ ಲಾಸ್ಟ್ ಟೈಮ್ ಅಲರ್ಜಿ ಆಗಿಬಿಟ್ಟಿತ್ತು ಬೀಚಲ್ಲೆಲ್ಲ ಆಟ ಆಡಿ. ಫುಲ್ಲು ನೆವೆ ಸ್ಟಾರ್ಟ್ ಆಗಿ ಇಚ್ಚಿಂಗ್ ಆಗಿಬಿಟ್ಟು ರಿಕವರ್ ಆಗೋಕ್ಕೆ ನಂಗೆ 3 months ಬೇಕಾಯಿತು. ಸೊ ಬೀಚ್ ನೀರು ಅಂದರೆ ಈಗ ಭಯ ಆಗಿಬಿಟ್ಟಿದೆ. ನನಗೆ ಅಡ್ಜಸ್ಟ್ ಆಗೋಲ್ಲ ಬೀಚ್ ನೀರು. ನನ್ನ ಸ್ಕಿನ್ ಸ್ವಲ್ಪ ಸಿಕ್ಕಾಬಿಟ್ಟೆ ಸೆನ್ಸಿಟಿವ್ ಆಗಿಬಿಟ್ಟಿದೆ. ಹಂಗಾಗಿ ನಾನು ಇಳಿತಾ ಇಲ್ಲ ಬೀಚ್ಗೆ. ಅವರಿಬ್ಬರೇ ಆಟ ಆಡ್ತವ್ರೆ, ಆಟ ಆಡ್ಕೊಳ್ಳಿ. ಮಾಡುವ ಪುಷ್ಪ ಯಾರಿಗೂ ಬಗ್ಗದೇ ಇಲ್ಲ. ನಾನು ಕನ್ನಡದಲ್ಲಿ ಹೇಳು, ತೆಲುಗು ಬೇಡ. ಕಟ್ ಮಾಡ್ಬಿಡ್ತೀನಿ. ಏನ ಏನ ತಿರ್ಗು. ಹಲೋ ಹಲೋ, ಏನ ಕಟ್ ಮಾಡ್ತೀನಿ ನಿಂದಿದ್ದು ತೋರ್ಸೋಣ. ಇದು ದೊಡ್ಡ ತಿಮಿಂಗ್ಲ. ಇದು ದೊಡ್ಡ ತಿಮಿಂಗ್ಲ. ಇದು ಅದು ಫಿಶು. ಒಂದು 10 kg ಇದೆಯಾ ಅದು? ಏ ಜಾಸ್ತಿ ಇದೆ, 2 kg ಇಲ್ಲ, 5 kg ಮೇಲೆ. ಇದು ಅಂಜಲ್ ಫಿಶು. ನಿಜ ವಿಡಿಯೋ ಮಾಡ್ತಾವ್ನಿ ಕಣೋ. ನೋಡಿ, ಜೀವದ ಮೇಲೆ ಯಾರಿಗ ಆಸೆ ಇರಲ್ಲ ಹೇಳಿ? ನನಗಂತೂ ಸಿಕ್ಕಾಪಟ್ಟೆ ಆಸೆ ಇದೆ. ಇಲ್ಲಿ ಇವನು ಗಾಡಿ ಓಡಿಸು ಅಂತ ಕೊಟ್ರೆ ಗಾಡಿ ಓಡಿಸ್ತಾ ಇರೋನ್ ಕೈ ಬರ್ದೇ ಇರೋನ್ ಕೈ ಗಾಡಿ ಕೊಟ್ಬಿಟ್ಟು ಅದು ಮೇನ್ ರೋಡಲ್ಲಿ ಗಾಡಿ ಓಡಿಸ್ತವ್ರೆ. ನೋಡಿ ಹಿಂಗೆ ಆಟ ಆಡೋದು. ಅಪಘಾತ ಹೆಂಗಾಯ್ತವೆ ಅಂದ್ರೆ ಹಿಂಗೆ ಆಗೋದು. ಎಂತ ಯಾ ಶಕುನಿ ನೋಡಿ, ಇವರು ನ್ಯೂ ಡ್ರೈವರು, ಓಲ್ಡ್ ಡ್ರೈವರ್ ರೆಸ್ಟ್ ಮಾಡ್ತಾವ್ರೆ. 2 ದಿನದಿಂದ ಓಡಿಸಿ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಈ ವೈದಂಗ್ ಗಾಡಿ ಕೊಟ್ಟವ್ರೆ. ವೈದಂಗ್ ಗಾಡಿ ಓಡ್ಸಕ್ ಬರ್ತಾ ಇಲ್ಲ. ಆಕ್ಸಿಲೇಟರ್ ಯಾವ್ದು, ಕ್ಲಚ್ ಯಾವ್ದು, ಬ್ರೇಕ್ ಯಾವ್ದು ಅಂತ ಗೊತ್ತಾಯ್ತಾ ಇಲ್ಲ. ಸುಮ್ಮನೆ ಏನೋ ಕುಂಗ್ಬೇಕು ಅಂತ ಕುಂಗ್ಬೇಡ ಕಡೆ. ಆದ್ರೂ ಓಡಿಸ್ತವ್ರೆ, ಮಧ್ಯೆ ಮಧ್ಯೆ ಬ್ರೇಕ್ ಆಗ್ತಾವ್ನೆ. ಚೆನ್ನಾಗಿ ಓಡಿಸ್ತಾನಲ್ಲ, ಇನ್ನೇನು ಚೆನ್ನಾಗಿ ಓಡಿಸ್ತಾ ಇದ್ದಾನಾ? ಆಯ್ತಪ್ಪ. ಏನೋ ಅವ್ರ ಅಣ್ಣಂಗ್ ತಮ್ಮನ ಮೇಲೆ ನಂಬಿಕೆ ಜಾಸ್ತಿ. ಸಂಬಂಧಲ್ಲ, ಎಲ್ಲಾರ ಮೇಲೂ ನಂಬಿಕೆ ಇರ್ಬೇಕು. ನನಗಾದ್ರೆ ಇವ್ರ ಮೇಲೆ ನಂಬಿಕೆ ಜಾಸ್ತಿ.
ಭರವಸೆ ಇಟ್ಟೇ ಕೊಡ್ಬೇಕು ನೀನ್ ಗಾಡಿ. ಬೈಸಿಪ್ಸ್ ಯಾರು ನೋಡಲ್ಲ ಅಲ್ತೆ. ಅಲ್ಲ ನಮಗ್ ಗಾಡಿ ಕೊಟ್ರಲ್ಲ ಅವರು ಇದೇ ತರ ಭಯ ಇಟ್ಕೊಟ್ಟಿದ್ರೆ ಗಾಡಿ ಕಲಿಯಕ್ಕಾಯ್ತಿಲ್ಲ. ಗಾಡಿ ಕಲಿತಾ ಇದ್ವಾ? ಹೌದು. ನೀನ್ ನಿನ್ ತಮ್ಮನ್ಗೆ ಏನು ಭರವಸೆ ತುಂಬ್ತಾ ಇದ್ದೆ, ನಾನು ಇದೀನಿ ಓಡಿಸು ಎದ್ರುಕೋಬೇಡ ಅಂತ. ಕರೆಕ್ಟಾ? ನಾವೇನ್ ಅವ್ನ ಕೈಯಲ್ಲೇ ಎಲ್ಲ ಇರೋದು, ಅವ್ರನ್ನೇ ಓಡಿಸ್ಬೇಕು. ಹಾ, ನಾವೇನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಘಾಟ್ ಸೆಕ್ಷನ್ ಅಲ್ಲಿ ಯಾರು ಓಡಿಸ್ತೀರಾ? ಅವನೇ ಓಡಿಸ್ತೀವಿ. ನೋ, ಕಾರ್ ಸೆಕ್ಷನ್ ನೀನ್ ಓಡಿಸಬ. ನಾನು ಓಡಿಸಿದ್ರೆ ಎಲ್ಲಿರ್ತೀವಿ ಗೊತ್ತಲ್ಲ. ಎಲ್ಲ ದೇವ್ರು ಎಲ್ಲಿ ಬಿಡ್ತಾನ ಅಲ್ಲೇ ಇರೋದು. ನಾವೀಗ ಅಲ್ಲಿ ಕಾಣ್ತಾ ಇರೋ ಬೆಟ್ಟನ ಹತ್ತಿ ಇಳಿಬೇಕು. ಇವಾಗ ಹಾಸನ ಹತ್ರ ಇರೋ ಎಂಪೈರಲ್ಲಿ ಇದ್ದೀವಿ. ಟೈಮ್ ಬಂದು 10:30 ಆಗಿದೆ. ಊಟಕ್ಕೆ ಅಂತ ಎನಿಸಿದ್ದೀವಿ. ಇನ್ನು ಬೆಂಗಳೂರು ರೀಚ್ ಆಗಿಲ್ಲ. ಮೇ ಬಿ 1 o'clock ಆಗ್ಬೋದೇನೋ ಬೆಂಗಳೂರು ಮನೆಗೆ ಹೋಗೋಷ್ಟರಲ್ಲಿ. ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ. ನಾನು ಒಂದು ಬರ್ಗರ್ ಹೇಳಿದ್ದೀನಿ, ಇವರಿಬ್ಬರು ಗೀ ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಯಾವಾಗ ಬರೀ ರೀಲ್ಸ್ ನೋಡೋದು ಇನ್ಸ್ಟಾಗ್ರಾಮಲ್ಲಿ ಕೆಲಸ. ಎಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲಿ ಫೋನ್ ಹಿಡ್ಕೊಂಡು ರೀಲ್ಸ್ ನೋಡ್ತಾ ಇರ್ತಾನೆ.